ರಸ್ಮಕ್ಕ ಇಲ್ಲಿ ಸಿಗ್ತಾವಲ್ಲ ಸಣ್ಣ ಹುಡುಗರಿಗೆ ಬಟ್ಟೆ ಬಾ ಇಲ್ಲೇ ತಕಮ್ಮ. ಹ್ಞೂ ಸಿಗ್ತಾ ಕಣ್ಗುಣಕಯ್ಯೋ, ಇದೆಲ್ಲನ ಬರೇ ಗಂಡು ಮಕ್ಳು ಬಟ್ಟೆನೇ ಇದಾವೆ. ಸಣ್ಣ ಮಕ್ಳು ಬಟ್ಟೆನೂ ಇರ್ತವೆ. ಇರು ಕೇಳೋಣ. ಇಲ್ಲಿ ಯಾರು ಕಾಣ್ತಿಲ್ವಲ್ಲ ಬಟ್ಟೆ ಮಾರೋರು? ಅಲ್ಲ ಕಣೆ, ಬಟ್ಟೆ ತೋರ್ಸೋದ್ ಬಿಟ್ಟು ಈ ಅಂಗಡಿಯವ್ರು ಎತ್ತೋ ಕುಕ್ಕಂಡವ್ರಿ. ಕರಿಯಲ್ಲ ಸ್ಮಕ್ಕ ಎಲ್ಗೋದ್ರವ್ರು. ನಾವು ಜಲ್ದ್ ಹೋಗ್ಬೇಕು ಇನ್ನ ಮುಂದಕ್ಕೆ. ಅಲ್ಲ ಬಟ್ಟೆ ಅಂಗಡಿಯಾಗ ಒಬ್ರು ಇಲ್ದಂಗೆ ಪತ್ತಿಲ್ದಂಗೆ ಎಲ್ಗ ಹೋಗ್ಯವಲ್ಲ ಹೊಸುನು. ಹಬ್ಬದ ಟೈಮ್ನಾಗ ಇರ್ಬೇಕಮ್ಮದ್ ಗ್ಯಾನ್ ಇಲ್ವ ಅವಕ್ಕಿ. ಹಿಂಗಾದ್ರೆ ಏನ್ ಹೆಂಗ್ ವ್ಯಾಪಾರ ಮಾಡ್ತಾವ ಇವು ಅಂಗಡಿಯವು? ಅಯ್ಯೋ ಗುಂಡದ ಹಕ್ಕ ಬರ್ತಾರೆ ಇರಿ. ಆ ಕಡೆ ಎಲ್ಲ ಇದ್ರಲ್ಲ, ಆ ಕಡೆ ಹೋಗಿದ್ರೆ ಇಲ್ಲಿ ಯಾರು ಇಲ್ಲ ಕಸ್ಟಮರು ಅಂತ ಹೇಳಿ ಕರೆದ್ರೆ ಬರ್ತಾರೆ. ನೀವ್ ಯಾಕೆ ಆತರ ಭಾಗ್ಯ ಮಾಡ್ತಾ ಇದ್ದೀರಾ? ಅವ್ರೇನಾದ್ರು ಕೇಳಿಸ್ಕೊಂಡ್ರೆ ಬೇಜಾರ್ಗೆ ಮಾಡ್ಕೊಳಲ್ವಾ? ಸುಮ್ನೆ ನಿಂತ್ಕೊಳ್ಳಿ, ಬರ್ತಾರೆ ತೋರಿಸ್ತಾರೆ. ಅಯ್ಯ ಅದಕ್ಕೆ ಬೇಜಾರ್ ಮಾಡ್ಕೊಂತಾರೆ. ನಾನು ಅವ್ರ ಒಳ್ಳೇದಕ್ಕೆ ತಾನು ಹೇಳ್ತಾ ಇರೋದು. ಬಟ್ಟೆ ಅಂಗಡಿ ಅಂದಮೇಲೆ ಎಲ್ಲ ತಗೋ ಒಬ್ಬೊಬ್ರು ನಿಂತ್ಕೊಂಡಿರ್ಬೇಕು. ಜನಗಳು ಬರ್ತಾರೆ. ಇವಾಗ ಯುಗಾದಿ ಹಬ್ಬದ ಟೈಮು ಬಟ್ಟೆ ತಾಮಕ್ಕೆ ಅಂತ ಹೇಳಿ ಎಲ್ಲ ತಗೋ ಒಬ್ಬೊಬ್ರನ್ನ ಕೆಲಸಗಳನ್ನ ಇಕ್ಕಿರ್ಬೇಕಮ್ಮ. ಬೊದ್ದೆಡ್ಕೆನೆ ತೋರ್ಸಂಗಿ. ಗುಂಡಕಯ್ಯೋ ಸುಮ್ನೀರು, ಬಾಯ್ ಮಾಡ್ಬೇಡ. ಬಂತು ಅವಣ್ಣ ತೋರ್ಸುತ್ತಿವಾಗ. ನೀನಂತೂ ಒಂದ್ ಕ್ಷಣ ಹೊತ್ತು ಆಡುವಾಗ ಹಾಕಿಲ್ಲ ಎಲ್ಲೂನು. ಭಯ ಮಾಡ್ತೀಯ ಹಂಗೇನಿ. ಲೇ ಪಾಪ, ನೀನೇನಲ್ಲ ಇಲ್ಲಿ ಬಟ್ಟೆ ಮಾರಲ್ಲ ಜಾಲ್ದು ಬಟ್ಟೆ ತೋರ್ಸು. ನಾ ಬಟ್ಟೆ ತಾಮನ ಅಂತ ಬಂದ್ರೆ ಇಲ್ಲಿ ಒಬ್ರು ಇಲ್ವಲ್ಲ ನಾಣ ಹೊಡಿಯೋರು. ಎಲ್ಗ ಹೋಗ್ತೀರಿ ಎಲ್ಲನ ಇಲ್ಲಿ ಇರೋದ್ ಬಿಟ್ಟು? ಬಾ ಜಲ್ದು ಬಟ್ಟೆ ತೋರ್ಸು, ನಾವಿನ್ನ ತಕೊಂಡು ಮುಂದಕ್ಕೆ ಹೋಗ್ಬೇಕು. ಅಯ್ಯೋ ಅಜ್ಜಿ, ಆ ಕಡೆ ಅಲ್ಲಿ ಕಸ್ಟಮರ್ ಇದ್ರು, ಅವ್ರಿಗೆ ತೋರಿಸ್ತಾ ಇದ್ದೆ. ನಿಮ್ಗೆ ಯಾರಿಗೆ ಬಟ್ಟೆ ಬೇಕಾಗಿರೋದು? ನಿಮಗ ಇವ್ರಿಗ ಯಾವ ತರ ಬಟ್ಟೆ ಬೇಕು? ಸೀರೆ ಬೇಕಾ, ಲಂಗ ಬೇಕಾ, ಚೂಡಿದಾರ್ ಬೇಕಾ? ಯಾವ ತರ ಬೇಕು? ಲೇಡೀಸ್ ಬಟ್ಟೆ, ಜೆಂಟ್ಸ್ ಬಟ್ಟೆ ಎಲ್ಲ ತರದ್ದು ಸಿಗುತ್ತೆ ನಮ್ಮ ಅಂಗಡಿಲಿ. ಯಾವ ತರದ್ ಕೊಡ್ಲಿ ಅಜ್ಜಿ? ಏ ಪಾಪ, ನಮೀಗಲ್ಲ ಬಟ್ಟೆ ತಮಕ್ ಬಂದಿರೋದು, ನಮ್ಮ ಹುಡುಗುಗೆ, ನನ್ನ ಮೊಮ್ಮಗುಗೆ. ಟೀ ಶರ್ಟು ಪ್ಯಾಂಟು ಅಂತೆ ತೋರ್ಸಪ್ಪ ಚೆನ್ನಾಗಿರವ. ಒಂದೆರಡು ದಿನ ಬಾಳ್ಕೆ ಬರ್ಬೇಕು. ಆಮೇಲೆ ಇವತ್ತು ತಗೊಂಡೋಗಿ ನಾಳಿಕೆ ಅವ್ರಿಗೆ ಅಂತ ಕೊಟ್ಗಿಟ್ಟಿಯೇ. ಚೆನ್ನಾಗಿರೋ ಕೊಡು ನೀನು. ಅಯ್ಯೋ ಅಜ್ಜಿ, ನಮ್ಮ ಅಂಗಡಿಲಿ ಬಟ್ಟೆ ತುಂಬಾ ಕ್ವಾಲಿಟಿ ಇರ್ತವೆ. ಆ ತರ ಎಲ್ಲ ಹರಿದೋಗಲ್ಲ. 2 ವರ್ಷ ಬಾಳ್ಕೆ ಬರ್ತವೆ ಗೊತ್ತಾ? ಮತ್ತೆ ನೀನು ಇದೇ ಅಂಗಡಿಗೆ ಬರ್ತೀಯ. ನಮ್ಮ ಅಂಗಡಿಯಲ್ಲಿ ಒಂದ್ಸಲಿ ಬಟ್ಟೆ ತಗೊಂಡೋದ್ರೆ ವರ್ಷ ನಿಮ್ಮ ಮೊಮ್ಮಗು ಬಟ್ಟೆ ತಗೊಳಕ್ಕೆ ಇಲ್ಲಿಗೆ ಬರ್ತೀಯ. ಆ ತರ ಬಟ್ಟೆ ಸಿಗ್ತವೆ ಗೊತ್ತಾ ನಮ್ಮ ಅಂಗಡಿಲಿ. ಕ್ವಾಲಿಟಿನೋ ಕ್ವಾಕ್ರೇಟಿನೋ ನಮಗೇನ್ ಗೊತ್ತಾಗುತ್ತೆ? ಚೆನ್ನಾಗಿರೋ ಕೊಡು ಅಷ್ಟೇನೆ. ಒಂದಿಟ್ಟು ದಿಮ್ನಾಗಿರೋ ಅಂತವ. ಅಜ್ಜಿ, ನೀವ್ ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಅಣ್ಣವ್ರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ಅಜ್ಜಿಗೆ ಗೊತ್ತಾಗಲ್ಲ. ಅಯ್ಯೋ ಗುಂಡನ ಹಾಕೋದು ಕ್ವಾಲಿಟಿ ಅಲ್ಲ, ಕ್ವಾಲಿಟಿ ಅಂದ್ರೆ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ. ಅದು ಅಣ್ಣ. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಓ ಹೌದಾ ಅಜ್ಜಿ, ಕ್ವಾಲಿಟಿ ಅದು ಕ್ವಾಲಿಟಿ ಕ್ವಾಕ್ರೇಟಿ ಅಲ್ಲ. ಚೆನ್ನಾಗಿರೋದೇ ತೋರಿಸ್ತೀನಿ ಇರಿ ಒಂದ್ ನಿಮಿಷ. ಒಟ್ನಲ್ಲಿ ಚೆನ್ನಾಗಿರೋದು ಕೊಡ್ಬೇಕು ಅಷ್ಟೇನೆ. ಒಂದ 2 ವರ್ಷ ಅಂತೂ ಬಾಳ್ಕೆ ಬರ್ಬೇಕದು. ಅಜ್ಜಿ ನೋಡ್ಬರ್ರಿ, ಫುಲ್ ತೋಳಿನ ಟೀ ಶರ್ಟು ಆಮೇಲೆ ಪ್ಯಾಂಟು ಚಿಕ್ಕ ಮಕ್ಕಳವು ಚೆನ್ನಾಗಿದಾವೆ. ನೋಡ್ಬರ್ರಿ ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ. ಬಾರಿ ಲಸ್ಮಕ್ಕ ನೋಡು, ನನಗೆ ಗೊತ್ತಾಗಲ್ಲ. ಅಯ್ಯೋ ನೋಡಿ ಗುಣನ ಹಾಕ ಯಾವ ತರ ಕಲರ್ ಇದೆ ಅಂತ ಹೇಳಿ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ನಮ್ದಕ್ಕೆ ಅಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಗುಣನ ಹಾಕ, ನಿಮ್ದಕ್ಕೆ ಯಾವ್ದು ಬೇಕು, ಮಂಜಾಗೆ ಯಾವ ತರ ಕಲರ್ ಬೇಕು ಅಂತ ಹೇಳಿ ತಗೊಳ್ಳಿ. ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ. ಏ ಬಾನು, ಬಣ್ಣ ನೋಡಿ ತಕಬಾರ್ದು, ಸುಮ್ನಿರ್. ಬಣ್ಣ ನೋಡಿ ಬ್ಯಾರ್ಗಾದ್ರೆ ಅಷ್ಟೇನಿ. 2 ದಿವಸಕ್ಕೆ ಹೋಗ್ತವೆ. ಒಂದ್ಸಲ ಇಕ್ಕೊಂಡು ಒಗ್ದಾಕ್ತಿದಂಗೆನೆ ಅವಂಗೇನು ಮುಸ್ರೆ ಬಟ್ಟೆ ಆಗ್ತವೆ. ಚೆನ್ನಾಗಿರವ ಒಂದಿಟ ದಪ್ಪಗಿರೋ ಅಂತ ತಕ ಜಲ್ದ್ ಹೊರಿಬ್ಯಾಡ್ದು. 1 ವರ್ಷ 2 ವರ್ಷ ಇಕ್ಕೆ ಮಕ್ ಬರ್ಬೇಕು ಅಂತಾವ್ ನೋಡಿ. ಇವಳೊಬ್ಳು ಬಣ್ಣ ಚೆನ್ನಾಗಿದಾವೆ ತಕಂಬ ಅಂತಾಳೆ. ನೋಡ್ಕೊಳಕಯ್ಯೋ, ಈ ನೀಲಿದು ಟೀ ಶರ್ಟು ಆಮೇಲೆ ಈ ಪ್ಯಾಂಟು ಒಂಥರ ಮಾಸ್ಲ ಕಲರ್ ಪ್ಯಾಂಟು ಚೆನ್ನಾಗೈತ್ ನೋಡು. ಅವನ್ಗ ಚೆನ್ನಾಗಂತ ಮಂಜಿಗೆ. ಚೆನ್ನಾಗೈದವಮ್ಮ. ರೇಟ್ ಕೇಳಿಲ್ಲ ಸ್ಮಕ್ಕ ಹೆಂಗೆ ಅಂತಾನ? ಅಣ್ಣ, ಈ ಟೀ ಶರ್ಟು ಈ ಪ್ಯಾಂಟು ಎಷ್ಟು ಜೊತೆ? ಜಾಸ್ತಿ ಏನು ಇಲ್ಲ ಕಣಕ, ಬರೀ 1,000 ರೂಪಾಯಿ ಅಷ್ಟೇನೆ. 500 ರೂಪಾಯಿ ಟೀ ಶರ್ಟು, 500 ರೂಪಾಯಿ ಪ್ಯಾಂಟು. ತುಂಬಾ ಕ್ವಾಲಿಟಿ ಐತೆ ಕಣಕ. ಈ ತರ ಪ್ಯಾಂಟು ಟೀ ಶರ್ಟು ಬೇರೆ ಎಲ್ಲೂ ಸಿಗಲ್ಲ ನಮ್ಮ ಅಂಗಡಿಗೆ ಬಿಟ್ರೆ. 1,000 ರೂಪಾಯಿನಾ? ಅಯ್ಯೋ ರಾಮ, ಅಲ್ಲ ಈಟೆ ಇದಾವೆ ಈ ಟೀ ಶರ್ಟು ಈ ಪ್ಯಾಂಟು. ಇವಕ್ಕೆ 1,000 ಹೇಳ್ತೀಯಲ್ಲ ಹುಡುಗ. ಹೇಳಕ್ಲ ಸುಮ್ಮನೆ. ಯಾಕೆ ಅಷ್ಟೊಂದು ರೇಟ್ ಹೇಳ್ತೀಯ? ಒಂದು ಸರಿಯಾದ ರೇಟ್ ಹೇಳು, ನಾವು ಜಲ್ದಿ ಹೋಗ್ಬೇಕು. ಜಾಸ್ತಿ ಹೊತ್ತು ನಿಂತಾಗೆ ತರ್ಚೆ ಮಾಡ್ಕೊಂಡು ಕೂಕಮ್ಮಕ್ಕೆ ನಿಂತ್ಕಮ್ಮಕ್ಕೆ ಟೈಮ್ ಇಲ್ಲ ನಮಗೆ. ಇನ್ನ ಯಾತೇತ ತಗೊಂಡು ಹೋಗ್ಬೇಕು. ಅಜ್ಜಿ ತುಂಬಾ ಕ್ವಾಲಿಟಿ ಕಣಜ್ಜಿ. ಕ್ವಾಲಿಟಿ ನೋಡ್ರಿ ಒಂದ್ಸಲ ಇಟ್ಕೊಂಡು ಕೈಯಾಗೆ ಯಾವ ತರ ಐತೆ ಅಂತ ಹೇಳಿ. ಎಷ್ಟು ಲುಕ್ಕ ಕಾಣುತ್ತೆ ನೋಡಿ. ಉಕ್ಕು ಪಕ್ಕು ಇರವ ಏನು ಬೇಡಪ್ಪ ನಮಗೆ. ಉಕ್ಕಿ ಆತಕಿ. ಅಯ್ಯೋ ಅಜ್ಜಿ, ಉಕ್ಕಲ್ಲ, ಲುಕ್ಕು ಅಂದ್ರೆ ಚೆನ್ನಾಗ್ ಕಾಣ್ತಾವೆ. ನಿಮ್ಮ ಮೊಮ್ಮಗ ಇಟ್ಕೊಂಡ್ರೆ ಒಳ್ಳೆ ಇರೋ ತರ ಕಾಣಿಸ್ತಾನೆ ಅಂತ ಹೇಳ್ದೆ. ಹೌದು ಗುಣನ ಹಾಕ, ತುಂಬಾ ಚೆನ್ನಾಗೈತೆ. ನಮಗೆ ಅಂತೂ ಆ ಟೀ ಶರ್ಟ್ ತುಂಬಾ ಇಷ್ಟಾಗೆ ಆಯ್ತು. ನನಗೂ ಇಷ್ಟ ಆದವು ಕಣೆ ಬಾನು, ಚೆನ್ನಾಗಿದಾವೆ ನೋಡಕ್ಕೂನು. ಬಣ್ಣನೂ ಚೆನ್ನಾಗೈತಿ. ಅದಕ್ಕೆ ಕೇಳಿರೆ ಈ ರೇಟ್ ಹೇಳ್ತಾನಲ್ಲಿ 1,000 ರೂಪಾಯಿ. 1,000 ರೂಪಾಯಿಗೆ 4 ಜೊತೆ ಬತ್ತಾವಮ್ಮ. ಬಂದರ್ದಾಗ ತಕೊಂಡ್ರಿ. ಇವ್ ನೋಡಿದ್ರೆ 1,000 ರೂಪಾಯಿ ಹೇಳ್ತಾನೆ. ಹಬ್ಬ ಅಂತ ನಾನು ನೆಪ ಮಾಡ್ಕೊಂಡು ಹೆಂಗಿದ್ರು ತಗೊಂಡೋಗ್ತಾರೆ, ಬಿಟ್ಟೋಗಲ್ಲ ಅಂತಾನ.
ಅದಕ್ಕೆ ಮತ್ತೀಗ ಹಬ್ದಾಗೆ ಬಟ್ಟೆ ತೆಗಿಯಕ್ ಬರಬಾರ್ದು ಅಂತ ಹೇಳೋದು. ಹೇಳಿದ್ದೇ ರೇಟ್ ಇವ್ರದ್ದು. ಅಜ್ಜಿ ಹಂಗೆಲ್ಲ ಏನು ಇಲ್ಲ ಕಣಜ್ಜಿ, ನಮ್ದು ಫಿಕ್ಸೆಡ್ ರೇಟು. ಆ ಥರ ಎಲ್ಲ ನಾ ಜಾಸ್ತಿ ಹೇಳಕ್ ಹೋಗಲ್ಲ. ಅವೆಲ್ಲ ಲೋಕಲ್ ಬಟ್ಟೆ ಅಲ್ವಾ, ಅದಕ್ಕೆ ಕಮ್ಮಿ ಕೊಡ್ತಾರೆ ಅಷ್ಟೇನೆ. ಇದು ತುಂಬಾ ಕ್ವಾಲಿಟಿ, ಹೈ ಕ್ವಾಲಿಟಿ ಇರೋದು. ರಾಯಲ್ ಲುಕ್ ಇದು. ಏನ್ ನೋಡಪ್ಪ, ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡು ನೀವು ನಿಂತ್ಕಮ್ಮಕ್ಕೆ ನಮಗೆ ಗೊತ್ತಿಲ್ಲ. ಇನ್ನ ನಾ ಸುಣ್ಣ ಬಣ್ಣ ಎಲ್ಲ ತಗೊಂಡೋಗ್ಬೇಕು. ಮನೆಗೊಂದಿಟ ಹಬ್ಬಕ್ಕೆ ಬೆಲ್ಲ ಬೆಳಕಾಳು ಎಲ್ಲ ತಗೊಂಡೋಗ್ಬೇಕು. ಲಸ್ಮಕ್ಕ ಸರಿ ಆದ್ರೂ ಒಂದ್ ರೇಟ್ ಕೇಳಿ ಜಲ್ದು ಹೋಗೋಣ ತಾಂಡತ್ಲಾಗಿ. ಯೋಟತ್ತ ಅಂತ ನಿಂತ್ಕಮ್ಮನ ಇಲ್ಲೇನಿ, ಕಾಲೆಲ್ಲ ನೋಯ್ತಾವೆ. ಉಣ್ಣಕಯ್ಯ 2 ಸೇರಿ ಸುಮ್ನ 700 ರೂಪಾಯಿ ಕೊಡು ಸಾಕು. ಅಣ್ಣ ಸುಮ್ಮನ 700 ರೂಪಾಯಿ ತಕೊಂಡು ಕೊಡು, ಸುಮ್ಮನೆ ಪ್ಯಾಕ್ ಮಾಡಿ. ಏನಕ್ಕ ನೀನು ಒಂದು 1000 ರೂಪಾಯಿ ಬಟ್ಟೆ ನಮ್ಮ 700 ರೂಪಾಯಿ ಕೇಳ್ತಾ ಇದೆಯಾ? ಬರಲ್ಲ ಕಣಕ್ಕ. ನಮ್ದು ಫಿಕ್ಸ್ಡ್ ರೇಟು, ಹಂಗೆಲ್ಲ ನಾ ಚೌಕಾಸಿ ಇಲ್ಲ. ಬೇಕಂದ್ರೆ ಒಂದು 50 ರೂಪಾಯಿ ಕಮ್ಮಿ ಮಾಡ್ಕೊಂತೀನಿ. 950 ಕೊಟ್ಟು ತಗೊಂಡೋಗ್ರಿ. ಅದು ಏನೋ ಅಜ್ಜಿ ಅಂತ ಹೇಳಿ ಬಿಡ್ತಾ ಇದೀನಿ 50 ರೂಪಾಯಿನ, ಇಲ್ಲ ಅಂದ್ರೆ ಅದನ್ನು ಬಿಡ್ತಾ ಇರ್ಲಿಲ್ಲ. ಅಯ್ಯೋ ಅಣ್ಣವ್ರೆ, 700 ರೂಪಾಯಿ ತುಂಬಾ ಜಾಸ್ತಿನೇ ಆಯ್ತು ಅಲ್ಲ. ಚಿಕ್ಕ ಮಕ್ಳು ಬಟ್ಟೆಗೆ ನೀವು 1000 ರೂಪಾಯಿ ಹೇಳ್ತಾ ಇದ್ದೀರಲ್ಲ. ಕೊಡಿ ಪರವಾಗಿಲ್ಲ, 700 ರೂಪಾಯಿ ಬರುತ್ತೆ. ಕರೆಕ್ಟ್ ರೇಟ್ ಕೇಳಿದಾರೆ ಲಕ್ಷ್ಮೀದು ಹಕ್ಕ. ಬರಂಗಿದೆ ಹಂಗೆಲ್ಲ ಏಳ್ಸ್ಕಮಲ್ಲ ಕಣಕ್ಕ. ಇನ್ನೂ ಕಸ್ಟಮರ್ ಇದ್ದಾರೆ, ಆ ಕಡೆಗೆ ಹೋಗ್ಬೇಕು ನಾವು. ಬೇಗ ಯಾವ್ದು ಡಿಸೈಡ್ ಮಾಡ್ರಿ. ಉಣ್ಣಕಯ್ಯೋ ನೋಡು, ಬರಲ್ಲ ಅಂತಾನೆ 950 ಅಂತಿ. ಏನ್ ಮಾಡ್ತೀಯಾ? 950 ಇಲ್ಲ, ಏನೂ ಇಲ್ಲ. ಇನ್ನೊಂದು 50 ರೂಪಾಯಿ ಜಾಸ್ತಿ ಕೊಡ್ತೀನಿ ನೋಡಪ್ಪ. 750 ಕೊಡ್ತೀನಿ, ಸುಮ್ಮನೆ ಕೊಡೋದ್ ಕಲ್ತ್ಕ. ನನಗೂ ಬೇಡ ನಿನಗೂ ಬೇಡ. ಅಜ್ಜಿ 800 ರೂಪಾಯಿ ಬರಾಬರಿ ಆದ್ರೂ ಕೊಡ್ರಿ. 750 ಅಂದ್ರೆ ತುಂಬಾ ಲಾಸ್ ಆಗುತ್ತೆ ನಮಗೆ. 800 ಇಲ್ಲ 750 ನಮ್ ತೆಗಿರೋದು. ಕೊಡಂಗಿದೆ ಕೊಡು, ಇಲ್ಲಾಂದ್ರೆ ಮುಂದಿನ ಅಂಗಡಿಗೆ ಹೋಗ್ತೀವಿ. ಇದೊಂದೇನು ಅಂಗಡಿ ಇರೋದಿಲ್ಲಿ. ಏನಜ್ಜಿ ನೀವು ಹಿಂಗ್ ಮಾತಾಡ್ತೀರಾ? ಸರಿ ಆಯ್ತು ಬಿಡಿ, ಇನ್ನೇನ್ ಮಾಡಕ್ಕಾಗುತ್ತೆ. ನಮ್ಗೆ ಲಾಸ್ ಆದ್ರೂ ಆಗ್ಲಿ, ಕೊಡ್ತೀವಿ ಬನ್ನಿ, ಅಲ್ಲಿ ಬಿಲ್ ಮಾಡ್ಸಿವ್ರಂತೆ. ನಿಮ್ಗೇನ್ ಲಾಸ್ ಆಗಲ್ದಾಗ, ಲಾಭ ಇಲ್ದಲೆ ನೀವೇನು ಕೊಡ ಅಂತಾರಲ್ಲ, ನಮಗೂ ಗೊತ್ತೈತಿ. ಸುಮ್ಮನೆ ಪ್ಯಾಕ್ ಮಾಡ್ಸು. ಅಲ್ಲ ಕಣೆ ಬಾನು, 750 ಜಾಸ್ತಿನೇ ಆತು. ಇನ್ನೇನ್ ಮಾಡೋದು? ಯಾವ ಅಂಗಡಿಗೆ ಹೋದ್ರು ಜಾಸ್ತಿ ರೇಟೇ ಹೇಳ್ತಾರೆ ಅಂತ ಹೇಳಿ ಸುಮ್ಮನಾದ್ವಿ. ಆ ಕಡೆ ಅಂಗಡಿಗೆ ಅವ್ನು ನೋಡು 900 ರೂಪಾಯಿ ಕಮ್ಮಿ ಕೊಡಲ್ಲ ಅಂತಂದ. ಅದಕ್ಕೆ ಅತ್ಲಾಗ ಹೋದ್ರೆ ಹೋಗ್ಲಿ, 750 ಕೊಡ್ತಾ ಇದ್ದಾನಲ್ಲ ಅಂತ ಹೇಳಿ ತಾಂಬ್ತಾ ಇದ್ದೀನಿ. ಹಬ್ಬ ಅಲ್ವೇ, ಯಾರು ಕಮ್ಮಿ ಕೊಡಲ್ಲ. ಇನ್ನೇನ್ ಮಾಡೋದು? ಬಟ್ಟೆ ತಗೊಂಡೋಗ್ಲಿಲ್ಲ ಅಂತಂದ್ರೆ ನಮ್ಮ ಹುಡುಗ ಅಳ್ತಾಕು ಕಮ್ಮುತ್ತಿ. ನಮಗೆ ಬಟ್ಟೆ ತಂದಿಲ್ಲ ಯುಗಾದಿ ಹಬ್ಬಕ್ಕೆ ಅಂತಾನ. ಎಲ್ಲ ಹುಡುಗರು ಇಕ್ಕೊಂಡು ಓಡಾಡ್ತಾರೆ ನೋಡು. ನಮ್ಮ ಹುಡುಗೊಂದು ಎಲ್ಲಾರನ್ನೂ ನೋಡ್ಕೊಂಡು ಸುಮ್ಮನೆ ನಿಂತ್ಕೋಬೇಕಾಗುತ್ತೆ ಬಟ್ಟೆ ತಗೊಂಡೋಗ್ದಿದ್ರೆ. ಅದಕ್ಕೆ ಅತ್ಲಾಗೆ ಒಂದಿಟ್ಟು ರೇಟ್ ಆದ್ರೂ ಆಗ್ಲಿ ಒಳಗೆ ಅಂತ ಹೇಳಿ ತಗೊಂಡಿದ್ದೀನಿ. ಇಲ್ಲ ಅಂದಿದ್ರೆ ನಾನೇನು ತಾಂತಿರ್ಲಿಲ್ಲ. ಅವು ಇಟೆ ಇದಾವೆ ಬಟ್ಟೆ, ಅವಕ್ಕೆ 750 ಕೊಡ್ಬೇಕು ಅಂದ್ರೆ ನನಗಂತೂ ಬೇಜಾರಾಗುತ್ತಮ್ಮ. ನಡೀರಿ, ಇನ್ನೇನು ಮಾಡೋಕ್ಕಾಗುತ್ತೆ? ತಗೊಂಡಿದ್ವಲ್ಲ, ಹೋಗೋಣ. ಏನು ಮಾಡಕ್ಕಾಗಲ್ಲ ಗುಣನ್ ಹಕ್ಕ. ಈಗ ಹಬ್ಬದ ಸೀಸನ್ ಅಲ್ವಾ, ಯುಗಾದಿ ಹಬ್ಬ ರಂಜಾನ್ ಹಬ್ಬ ಎಲ್ಲ ಒಂದೇ ಸರಿ ಬಂದಿದೆ. ಅದಕ್ಕೆ ಅವ್ರು ಹೇಳಿದ ರೇಟೇ ಕೊಡ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಕಣ್ಗುಣಕಯ್ಯೋ, ಇನ್ನ 1 ತಿಂಗಳು 2 ತಿಂಗಳು ಇದ್ದಂಗೆ ಬಟ್ಟೆ ತಗೊಂಡೋಗ್ಬೇಕು. ಅವಾಗಾದ್ರೆ ಕಮ್ಮಿ ಕೊಡ್ತಾರೆ. ಈಗ ಇನ್ನೇನು ಹಬ್ಬ ಹತ್ರಕ್ಕೆ ಮಾಡ್ಕೊಂಡು ಬಟ್ಟೆ ತಗೊಂಬಕ್ ಬಂದ್ರೆ ಅವ್ರು ಹೇಳಿದ ರೇಟೇ ಕೊಟ್ಟು ತಗೊಂಡೋಗ್ಬೇಕು. ಯಾಕಂದ್ರೆ ಹೆಂಗೋ ತಗೊಂಡೋಗ್ತಾರೆ ಹಬ್ಬಕ್ಕೆ ಬಟ್ಟೆನ ಅಂತ ಅವ್ರಿಗೂ ಗೊತ್ತೈತಿ. ಅದಾಗೆ ಹೊಸ ಡಿಸೈನ್ ಪಜೈನ್ ತೋರ್ಸಲ್ಲ, ಹಳೆ ತೆಗ್ದು ತೋರಿಸ್ತಾರೆ. ಹೆಂಗಿದ್ರು ತಾಂತಾರೆ ಅಂತ ಹೇಳಿ. ನಾನು ಒಂದು ಸೀರೆ ತಗೋಬೇಕಮ್ಮ, ನಡಿ ಆ ಕಡೆಗೆ ಅಲ್ಲೆಲ್ಲ ತಾಮನ ಸೀರೆ ಅಂಗಡಿಗೆ. ಸರಿಯಾಗಿ ನೋಡ್ದೇನಿ ಲಸ್ಮಕ್ಕ. ಆಮೇಲೆ ಒಳಗೆ ಎಲ್ಲನ ಕಿತ್ಕೊಂಡು ಒದ್ಗಿದಾವು. ಎಲ್ಲ ಹೊಲ್ಗೆ ಎಲ್ಲ ಅಳಿಸಿರ್ತಾವ ಒಂದೊಂದು. ನೋಡಿದಿ ತಾನೆ ಸರಿಯಾಗಿ? ಹ್ಞೂ ನೋಡಿದೀನಿ. ನೀನೊಂದ್ಸಲ ನೋಡಿವಂತೆ ನಡಿಯಂತಾಯಿ. ಅಲ್ಲ ಹಬ್ಬಗಳಿಗೆ ದೊಡ್ಡರಿಗೆ ಸೀರೆ ಪರೆ ತಕೋಬಹುದು, ಆದ್ರೆ ಸಣ್ಣ ಹುಡುಗರು ಬಟ್ಟೆ ತಾಮೋದೇ ಕಷ್ಟ ಕಣಂತಾಯಿ. ಹೇಳಿದ ರೇಟೇ ಕೊಡ್ಬೇಕು. ಅವು ಇಟ್ಟಿರ್ತಾವೆ, ಅವಕ್ಕೆ 1000 ರೂಪಾಯಿ 2000 ರೂಪಾಯಿ ಹೇಳ್ತಾರೆ. ನಡಿ ಹೋಗೋಣ ಅತ್ಲಾಗಿ, ಟೈಮ್ ಆತು. ಇಲ್ಲೇ ಯೋಟತ್ ಆದಂಗ ಆತು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ ಗುಂಡಜ್ಜಿ ಮೊಮ್ಮಗುಗೆ ಬಟ್ಟೆ ತಾಮಕ್ಕೆ ಎಷ್ಟೆಲ್ಲ ಮಾತಾಡ್ತಾರೆ ಅಂತ ಹೇಳಿ. ಈಗ ಹಂಗೆ ಯುಗಾದಿ ಹಬ್ಬದ ಸೀಸನ್ ಅಲ್ವೇ, ಬಟ್ಟೆನ ಹೇಳಿದ್ದೇ ರೇಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಮುಂದ್ ಅಂಗಡಿಗೆ ಹೋಗ್ರಿ ಅಂತಾರೆ, ಹೆಂಗಿದ್ರು ತಗೊಂಡೋಗ್ತಾರೆ ಅಂತ ಹೇಳಿ. ಸರಿ, ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನೀವೆಲ್ಲ ಯುಗಾದಿ ಹಬ್ಬಕ್ಕೆ ಯಾವ ತರ ಪ್ರಿಪರೇಷನ್ ಮಾಡ್ತಾ ಇದೀರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.